ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಫ್ರೆಂಡ್ಸ್, ಇದು ಬುಧವಾರದ ಲಾಗ್ ಆಗಿರುತ್ತೆ. ಬುಧವಾರ ಟಿಫನ್ ಮಾರ್ನಿಂಗ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸಡನ್ನಾಗಿ ನೆನಪಾಯಿತು ವಾಂಗಿಬಾತ್ ಮಾಡೋಣ ಅಂತ. ವಾಂಗಿಬಾತ್ ಪೌಡರ್ನ ನಾವು ಡ್ರೈ ರೋಸ್ಟ್ ಮಾಡಿಕೊಂಡು ವಾಂಗಿಬಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ನೆಕ್ಸ್ಟ್ ಹಾಕುವಂಥ ಲಾಗ್ಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಾಂಗಿಬಾತ್ ರೆಸಿಪಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ವಾಂಗಿಬಾತ್ಗೆ ನಾವು ಫಸ್ಟು ವಾಂಗಿಬಾತ್ ಪೌಡರ್ನ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕು. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ರೆ, ಒಂದು 3ರಿಂದ 4 ಸ್ಪೂನು ಕಡಲೆಬೇಳೆ, ಬ್ಯಾಡಗಿ ಮೆಣಸಿನ್ಕಾಯಿ, ಜೊತೆಗೆ ಖಾರದ ಮೆಣಸಿನ್ಕಾಯಿ, ಮೆಂತೆ ಒಂದು ಅರ್ಧ ಸ್ಪೂನು, ಜೊತೆಗೆ ಒಂದೂವರೆ ಸ್ಪೂನಷ್ಟು ಜೀರಿಗೆ, 1-2 ಚಕ್ಕೆ, ಏಲಕ್ಕಿ ಒಂದು 4ರಿಂದ 5, ಕಾಳುಮೆಣಸು 1 ಸ್ಪೂನು, ಕರಿಬೇವು, ಇಂಗು, ಜೊತೆಗೆ ಲವಂಗ, ಜಾಯಿಕಾಯಿ ಮತ್ತು ಇಂಗು, ಜೊತೆಗೆ ಒಂದು 3ರಿಂದ 4 ಮರಾಠ ಮೊಗ್ಗು, ಇದಿಷ್ಟು ಬೇಕಾಗುತ್ತೆ. ಇದ್ರ ಜೊತೆಗೆ ಧನಿಯಾ ಕಾಳು ಕೂಡ ಬೇಕು ಹುರಿಯೋದಕ್ಕೆ ಮಸಾಲ ಪೌಡರ್ಗೆ. ಮನೇಲಿ ಧನಿಯಾ ಕಾಳು ಖಾಲಿಯಾಗಿತ್ತು, ಹಾಗಾಗಿ ನಾನಿಲ್ಲಿ ಧನಿಯಾ ಪೌಡರ್ನೇ ಉಪಯೋಗಿಸ್ತಾ ಇದ್ದೀನಿ. ನೀವು ಧನಿಯಾ ಕಾಳನ್ನ ಉಪಯೋಗಿಸಿ, ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ಸೊ ಬನ್ನಿ ಈಗ ಮಸಾಲಾನ ಒಂದೊಂದೇ ಡ್ರೈ ರೋಸ್ಟ್ ಮಾಡ್ಕೊ. ಮೊದಲನೇದಾಗಿ ಒಂದು ಪ್ಯಾನ್ನ ಬಿಸಿ ಮಾಡೋದಕ್ಕಿಟ್ಟು 1 ಸ್ಪೂನ್ ಎಣ್ಣೆ ಹಾಕಿ, ಇದಕ್ಕೆ ನೀವು ಧನಿಯಾ ಕಾಳನ್ನ ಹಾಕ್ಕೋಬೇಕು ಸ್ಟಾರ್ಟಿಂಗಲ್ಲಿ. ನಾನು ಪೌಡರ್ ಉಪಯೋಗಿಸ್ತಿರೋದ್ರಿಂದ ಸೀದ್ಬಿಡತ್ತೆ ಅಂತ ಲಾಸ್ಟಲ್ಲಿ ಸೇರಿಸ್ಕೊತೀನಿ. ಸೊ ಇದಕ್ಕೆ ಧನಿಯಾ ಕಾಳು ಹಾಕಿದ ನಂತರ ಕಡಲೆಬೇಳೆ, ಜೊತೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಸೊ ಒಂದೊಂದಾಗೆ ಆ್ಯಡ್ ಮಾಡ್ಕೊತ ರೋಸ್ಟ್ ಮಾಡ್ಕೋಬೇಕು. ಜೊತೆಗೆ ಜೀರಿಗೆ, ಒಣಮೆಣಸಿನ್ಕಾಯಿ, ಇಂಗು, ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿದ ನಂತರ ಅರಿಶಿಣದ ಪೌಡರು ಆ್ಯಡ್ ಮಾಡಿಕೊಂಡು ತಣ್ಣಗಾದ ನಂತರ ಅದನ್ನು ಪೌಡರ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾವು ಯಾವಾಗಲೂ ಟಿಫನ್ ಮಾಡ್ತೀವಿ, ಅದು ಏನಾಗುತ್ತೆ, ಯಾವಾಗಲೂ ಇನ್ಸ್ಟೆಂಟಾಗಿ ನಾವು ಪೌಡರ್ನ ಉಪಯೋಗಿಸ್ತೀವಿ. ಪುಳಿಯೋಗರೆಗಾಗಲಿ, ಟೊಮೆಟೊ ಬಾತ್ ಆಗಲಿ, ಅಥವಾ ವಾಂಗಿಬಾತ್ ಆಗಿರ್ಬೋದು, ಈ ಥರ ಇನ್ಸ್ಟೆಂಟ್ ಪೌಡರ್ನ ಉಪಯೋಗಿಸೋದು ಬದಲಾಗಿ ನಾವೇ ಪೌಡರ್ನ ಹುರಿದ್ಬಿಟ್ಟು ಮಾಡೋದ್ರಿಂದ ಅದು ಏನು ಔಟ್ಪುಟ್ ಬರುತ್ತೆ ಟಿಫನ್ದು, ಆ ಕ್ರೆಡಿಟ್ ಎಲ್ಲ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ನಮ್ಮ ಕೈ ರುಚಿನ ತಿಂದವ್ರು ಯಾರೂ ಮರೆಯೋದಿಲ್ಲ. ಸೊ ಆ ಒಂದು ಕ್ರೆಡಿಟ್ ನಮಗೆ ಬೇಕು ಅನ್ನೋದಾದರೆ ನಾವು ಈ ಥರ ಪೌಡರ್ನ ಹುರ್ಕೊಂಡು ಆವಾಗಲೇ ತಕ್ಷಣಕ್ಕೆ ಮಾಡ್ಕೊಳ್ಳೋದ್ರಿಂದ ಕೆಲವೊಬ್ರಿಗೆ ಆಗಲ್ಲ, ಈ ವರ್ಕಿಂಗ್ ವುಮೆನ್ಸ್ಗೆಲ್ಲ ಆಗಲ್ಲ, ಯಾಕಂದರೆ ಅವ್ರಿಗೆ ಟೈಮ್ ಇರಲ್ಲ. ಸೊ ಆ ಟೈಮಲ್ಲಿ ಈ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಂಡು ನಾವು ಒಂದು ಸ್ಟೋರೇಜ್ ಕಂಟೈನರಲ್ಲಿ ಇಟ್ಕೊಂಡು ಅದನ್ನು ಉಪಯೋಗಿಸೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇನ್ಸ್ಟೆಂಟ್ ಪೌಡರ್ನೂ ಉಪಯೋಗಿಸ್ಬೋದು, ಬಟ್ ನಮಗೆ ಟೈಮ್ ಇಲ್ಲ ಅಂದಾಗ, ಟೈಮ್ ಇದೆ ಅಂದಾಗ ಈ ಥರ ಮಾಡಿ ಇಟ್ಕೊಂಡಾಗ ಅಟ್ಲೀಸ್ಟ್ ನೀವು ಒಂದು 3-4 ಟೈಮ್ಸ್ ಮಾಡೋವಷ್ಟು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸೊ ಈಸಿಯಾಗಿ ನಾವು ಮಾಡ್ಕೋಬೋದು. ಇದು ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ, ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಮಗೂ ಲಾಗ್ಸ್ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ಹಾಗೆ ಒಳ್ಳೊಳ್ಳೆ ಕಂಟೆಂಟ್ನ ಇಟ್ಕೊಂಡು ನಾನು ಲಾಗ್ಸ್ನ ಮಾಡ್ಬೋದು. ಫ್ರೆಂಡ್ಸ್, ನನಗಂತೂ ಅಡುಗೆ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಜೊತೆಗೆ ನಾನು ಅಡುಗೆನ ಇಷ್ಟಪಟ್ಟು ಮಾಡ್ತೀನಿ. ನಮ್ಮನೇಲಿ ನಾನು ಮಾಡೋವಂಥ ಅಡುಗೆನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಎಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ನಾನು ಮಾಡೋವಂಥ ಅಡುಗೆ ತುಂಬಾ ಇಷ್ಟ. ಹಾಗಾಗಿ ನಾನು ಹೊಸ ಥರ ರೆಸಿಪೀಸ್ನ ಟ್ರೈ ಮಾಡ್ತಾನೆ ಇರ್ತೀನಿ. ಆಲ್ಮೋಸ್ಟ್ ನಾನು ಹೊಸ ಥರ ಟೇಸ್ಟ್ ಮಾಡೋದಕ್ಕೇ ಇಷ್ಟಪಡ್ತೀನಿ. ಸೊ ಒಂದು ಹೌಸ್ ವೈಫ್ ಅಂತ ತೊಗೊಂಡಾಗ ಒಂದು ಮನೆಗೆ ನಾವು ಮಾಡೋವಂಥ ಕೈ ರುಚಿ, ಅಡುಗೆ ರುಚಿ ಏನಿರುತ್ತೆ, ಆ ಒಂದು ಕ್ರೆಡಿಟ್ ಮುಂದೆ ಇನ್ಯಾವುದೂ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಆವಾಗಿನ ಕಾಲದಲ್ಲಿ ಹೇಳ್ತಾ ಇದ್ರು, ಏನು ಗೊತ್ತಾ, ಇವಾಗ ಏನಾದರೂ ಒಂದು ಅಡುಗೆ ಮಾಡುವಾಗ ಆ ಅಡುಗೆಗೆ ಅದು ಹಾಕ್ಬಾರ್ದು, ಇದು ಹಾಕ್ಬಾರ್ದು ಅಂತ ಹೇಳ್ತಾಯಿದ್ರು. ಆದರೆ ಒಂದು ಅಡುಗೆ ಅಂತ ತಗೊಂಡಾಗ ಅದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲದೂ ಸಮವಾಗಿ ಇದ್ದಾಗ ಮಾತ್ರ ಆ ಅಡುಗೆ ರುಚಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ವಾಂಗಿಬಾತ್ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು, ಹಾಗೆ ಕಸೂರಿ ಮೇಥಿ, ಬದನೆಕಾಯಿನ ಈ ಥರ ಉದ್ದುದ್ದ ಹೆಚ್ಚಿಟ್ಕೊಂಡಿರಬೇಕು. ಮತ್ತು ಪೌಡರು ರೆಡಿ ಮಾಡಿ ಇಟ್ಕೋಬೇಕು. ನಂತರ ಒಂದು ಕುಕ್ಕರ್ ಇಟ್ಬಿಟ್ಟು ಒಗ್ಗರಣೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋದು. ಎಣ್ಣೆ ಹಾಕ್ಕೊಂಡು ಸೊ ಎಣ್ಣೆ ಕಾದ ನಂತರ ಕಸೂರಿ ಮೇಥಿ ಬಂದು ಫ್ಲೇವರಿಗೆ ಈ ಥರ ಒಗ್ಗರಣೆ ಐಟಮ್ಸು ಅಂದರೆ ದಮ್ ಕಟ್ಟುವಂಥ ಯಾವುದೇ ನೀವು ರೈಸ್ ರೆಸಿಪೀಸ್ ಮಾಡಿದಾಗ ಕಸೂರಿ ಮೇಥಿ ಹಾಕಿದ್ರೆ ಅದ್ರದ್ದು ಅರೋಮನೆ ತುಂಬ ಚೆನ್ನಾಗಿರುತ್ತೆ ಆ ಒಂದು ಟಿಫನಲ್ಲಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನಂತರ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆ ಪುದೀನ ಸೊಪ್ಪು ಆ್ಯಡ್ ಮಾಡಿಕೊಂಡು ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಹಸಿ ಸ್ಮೆಲ್ ಹೋಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಕಹಿ ಬಂದುಬಿಡತ್ತೆ.
ಮೆಂತ್ಯ ಸೊಪ್ಪು ಎಷ್ಟು ಎಣ್ಣೆಲಿ ಫ್ರೈ ಆಗುತ್ತೆ ಅಷ್ಟು ಟೇಸ್ಟ್ ಕೊಡುತ್ತೆ. ಸೊ ಇದಾದ ನಂತರ ಹೆಚ್ಚಿಟ್ಕೊಂಡಿರೋಂಥ ಬದನೆಕಾಯಿ ಏನಿದೆ ಅದನ್ನು ಸೇರಿಸ್ಕೊಳ್ಳೋದು. ಬದನೆಕಾಯಿ ಮಾಮೂಲಿ ಬದನೆಕಾಯಿನೂ ಉಪಯೋಗಿಸ್ಕೋಬೋದು, ಆದರೆ ಉದ್ದುದ್ದ ಕಟ್ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಇಲ್ಲಾಂದರೆ ದಮ್ ಕಟ್ತೀವಲ್ಲ, ಬದನೆಕಾಯಿ ಹೋಳು ಫುಲ್ ಮೆತ್ತಗಾಗ್ಬಿಟ್ರೆ ಅನ್ನದ ಜೊತೆ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಸೇರಿಸ್ಕೊಳ್ಳೋದು. ಈ ಟೈಮಲ್ಲಿ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಂಡು ಇನ್ನು 1 ಸೆಕೆಂಡ್ ಫ್ರೈ ಮಾಡಿ, ನಂತರ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಸೇರಿಸಿ ಇದಕ್ಕೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋದು. ನಂತರ ನಾವೇನು ಫ್ರೈ ಮಾಡಿ ಪೌಡರ್ ಮಾಡ್ಕೊಂಡಿರ್ತೀವಿ ವಾಂಗಿಬಾತ್ ಪೌಡರು, ಅದನ್ನು ಸೇರಿಸ್ಕೊಳ್ಳೋದು. ನೀವು ಮೆಣಸಿನ್ಕಾಯಿ ಯಾವುದು ಉಪಯೋಗಿಸ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪೌಡರು. ಫುಲ್ ಬ್ಯಾಡಗಿ ಮೆಣಸಿನ್ಕಾಯಿ ಉಪಯೋಗಿಸಿದ್ರೆ ಒಂದು 3 ರಿಂದ 4 ಸ್ಪೂನ್ ಸೇರಿಸ್ಕೊಳ್ಳಿ. ಅದರ ಜೊತೆಗೆ ಖಾರದ ಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಒಂದು 2 ರಿಂದ 3 ಸ್ಪೂನ್ ಸಾಕಾಗತ್ತೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಪೌಡರ್ನ ಸೇರಿಸ್ಕೋಬೋದು. ಸೊ ಇದು ಸ್ವಲ್ಪ ಫ್ರೈ ಆಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ವೆಯ್ಟ್ ಮಾಡಿ. ಅದಾದ ನಂತರ 1:2 ರೇಷಿಯೋದಲ್ಲಿ ನೀರನ್ನ ಸೇರಿಸ್ಕೋಬೇಕು. ಸೊ ಅವಾಗ ಏನಾಗುತ್ತೆ, ಸ್ವಲ್ಪ ಮೆತ್ತಗಾಗತ್ತೆ ರೈಸು. ವಾಂಗಿಬಾತು ಯಾವಾಗಲೂ ಉದ್ರುದ್ರಕ್ಕಿಂತ ಸ್ವಲ್ಪ ಮೆತ್ತಗಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ 1:2 ರೇಷಿಯೋ ಬದಲಾಗಿ ಇನ್ನೊಂದು ಹಾಫ್ ಲೋಟ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೂ ಚೆನ್ನಾಗಾಗತ್ತೆ. ಸೊ ಈಗ ನೀರನ್ನ ಸೇರಿಸ್ಕೊಂಡು ಈ ಟೈಮಲ್ಲಿ ಉಪ್ಪು ಖಾರ ನೋಡ್ಕೊಳ್ಳಿ. ಖಾರ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಪುಡಿ ಸೇರಿಸ್ಕೊಳ್ಳಿ. ಹಾಗೆ ಉಪ್ಪು ಕೂಡ ಅಷ್ಟೇ ರುಚಿಗೆ ತಕ್ಕಷ್ಟು ಬೇಕು ಅನಿಸಿದ್ರೆ ಸೇರಿಸ್ಕೊಂಡು ಸ್ವಲ್ಪ ಕುದಿ ಹತ್ತಬೇಕು. ಸೊ ಇದು ಕುದೀತಾ ಇದೆ. ಈ ಟೈಮಲ್ಲಿ ನಾವು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಳ್ಳೋದು. ಅಕ್ಕಿ ಎಲ್ಲ ಸೇರಿಸಿದಾದ್ಮೇಲೆ ಒಂದು 10 ನಿಮಿಷ ಹಾಗೇ ಕುದಿಸ್ಕೋಬೇಕು. ಒಂದು 20% ರೈಸು ಆ ಮಸಾಲೆ ಜೊತೆಗೆ ಚೆನ್ನಾಗಿ ಕುದ್ದಾಗ ಅನ್ನಕ್ಕೆ ಚೆನ್ನಾಗಿ ಉಪ್ಪು ಖಾರ ಹತ್ಕೊಳ್ಳುತ್ತೆ. ಅದಾದ ನಂತರ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಸೂಪರಾಗಿರೋವಂಥ ವಾಂಗಿಬಾತು ರೆಡಿ ಆಗುತ್ತೆ. ಸೊ ನೋಡಿ, ನಾವು ಮಾಡಿರೋವಂಥ ವಾಂಗಿಬಾತು ಈ ರೀತಿ ಬಂದಿದೆ. ಟೇಸ್ಟು ತುಂಬಾ ಚೆನ್ನಾಗಿತ್ತು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.